ಬೆಂಗಳೂರು ಪೂರ್ವ ತಾಲೂಕು ವರ್ತೂರು ಹೋಬಳಿ ಗುಂಜೂರು ಅಂಚೆ ಕಾಚಮಾರನಹಳ್ಳಿ ಗ್ರಾಮದ ಸರ್ವೆ ನಂಬರ್ 48ರಲ್ಲಿ 4 ಎಕರೆ 35 ಗುಂಟೆ ಜಮೀನನ್ನ ಬೆನಿಗಾನಹಳ್ಳಿಯ 151 ಜನ ನಿರಾಶ್ರಿತರಿಗೆ ಕಾಯ್ದಿರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಈ ನಿರಾಶ್ರಿತರ ಭೂಮಿಯನ್ನ ಡಿಟಿ ಪ್ರಮೋದ್ ತಿಮ್ಮರಾಯಪ್ಪ ಎಂಬವರು ಕಬಳಿಸುವ ಉದ್ದೇಶದಿಂದ ಜಮೀನು ಕಾಂಪೌಂಡ್ ಕೆಲಸ ನಡೆಸುತ್ತಿದ್ದು, ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುವ ಉದ್ದೇಶದಿಂದ 40 ರಿಂದ 50 ಜನ ಗುಂಪುಗಳನ್ನು ಕಟ್ಟಿಕೊಂಡು 20 ಜನ ರೌಡಿಗಳನ್ನು ಕರೆಸಿಕೊಂಡು ಕೋಮು ಗಲಭೆ ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ರಾಜ್ಯಾಧ್ಯಕ್ಷರಾದ ಕೆವೈ ಮೂರ್ತಿಯವರು ಆರೋಪಿಸಿದ್ದಾರೆ. ಈ ಕುರಿತು ಸಂಪೂರ್ಣ ಮಾಹಿತಿ ನೀಡಿದ ಅವರು, ನಾನು ನಿರಾಶ್ರಿತರ ಪರವಾಗಿ ಸುಮಾರು 11 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡುತ್ತಿದ್ದೇನೆ. ಆದರೆ ಈಗ ಡಿಟಿ ಪ್ರಮೋದ್ ತಿಮ್ಮರಾಯಪ್ಪ ಎಂಬ ವ್ಯಕ್ತಿ ಈ ಜಮೀನು ಹತ್ತಿರ ಬಂದಿದ್ದು, ಈ ಜಮೀನಿಗೂ ಅವರಿಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಜಗನ್ನಾಥ್, ರಘುರಾಮೂರ್ತಿ, ಹರಿಕೃಷ್ಣ, ಜೈರಾಜ್ ಮತ್ತು ದಾಸ್ ಇವರು ನನ್ನ ಮೇಲೆ ಗುಂಪು ಕಟ್ಟಿಕೊಂಡು ದೌರ್ಜನ್ಯ ಮಾಡಿರುವುದರಿಂದ ದಿನಾಂಕ 11/5/2018ರಲ್ಲಿ ಇವರುಗಳ ಮೇಲೆ ವರ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರುತ್ತೇನೆ. ಸದರಿಯವರನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದಾಗ ಇವರದೇ ತಪ್ಪಾಗಿತ್ತು, ಇವರುಗಳು ಇನ್ನು ಮೇಲೆ ಆ ಸರ್ವೆ ನಂಬರ್ ತಂಟೆಗೆ ಬರುವುದಿಲ್ಲ ಎಂದು ಹೇಳಿ ಒಪ್ಪಿಕೊಂಡಿರುತ್ತಾರೆ. ಪೊಲೀಸ್ ಇಲಾಖೆಯವರು ನಮಗೆ ಎನ್ಸಿಆರ್ ದಾಖಲೆಗಳನ್ನು ಕೊಟ್ಟಿರುತ್ತಾರೆ. ಆದರೆ ಮತ್ತೆ ಈಗ ಭೂಕಳ್ಳನಾದ ಡಿಟಿ ಪ್ರಮೋದ್ ತಿಮ್ಮರಾಯಪ್ಪ ಎಂಬವನು ಈಗ ನಿರಾಶ್ರಿತರಿಗೆ ಮೋಸ ಮಾಡಲು ಮುಂದಾಗಿದ್ದಾನೆ. ಕೆಲವು ಅಧಿಕಾರಿಗಳಿಗೆ ಲಂಚ ಕೊಟ್ಟು ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಬಡವರಿಗೆ ತುಂಬಾ ಮೋಸ ಮಾಡ್ತಾ ಇದ್ದಾನೆ. ನಿರಾಶ್ರಿತರಿಗೆ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ದರೂ ಸಹ ಅವರಿಗೆ ತುಂಬಾ ಮೋಸ ಮಾಡ್ತಾ ಇದ್ದಾನೆ. ಕಾನೂನು ಮೀರಿ ನಡೆದುಕೊಳ್ತಾ ಇದ್ದಾನೆ. ದಿನಾಂಕ 28/5/2026ರಂದು ಡಿಟಿ ಪ್ರಮೋದ್ ತಿಮ್ಮರಾಯಪ್ಪನವರ ಮತ್ತು ಇವರ ಸಂಗಡಿಗರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸರ್ವೆ ನಂಬರ್ 48ರ ದಾಖಲೆಗಳು ಡಿಟಿ ಪ್ರಮೋದ್ ತಿಮ್ಮರಾಯಪ್ಪ ಹೆಸರಿನಲ್ಲಿ ಇದ್ದರೆ ಠಾಣೆಗೆ ಕರೆಸಿ ಪರಿಶೀಲನೆ ಮಾಡಿ ದಾಖಲೆಗಳು ಇವರ ಹೆಸರಲ್ಲಿದ್ದರೆ ನಾನು ಕಾನೂನಿಗೆ ತಲೆಬಾಗುತ್ತೇನೆ. ಅವರ ಹೆಸರಿನಲ್ಲಿ ಇಲ್ಲದ ಪಕ್ಷದಲ್ಲಿ ಅವರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಎಂದು ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆ ರಾಜ್ಯಾಧ್ಯಕ್ಷರಾದ ಕೆವೈ ಮೂರ್ತಿಯವರು ಹೇಳಿದ್ದಾರೆ. ಎಸ್ ಲಕ್ಷ್ಮಣ್, ಎಸ್.ವೈ. ವಿಜಯೇಂದ್ರ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಜೈ ಭೀಮ್. ನಮಸ್ಕಾರ ಬಂಧುಗಳೇ. ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆಯ ರಾಜ್ಯಾಧ್ಯಕ್ಷರಾದ ಕೆವೈ ಮೂರ್ತಿಯವರು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇರೋ ಕಾರಣ, ಬಂಧುಗಳೇ, 1997ನೇ ಸಾಲಿನಲ್ಲಿ 97-98ನೇ ಸಾಲಿನಲ್ಲಿ ಏರೋಹಳ್ಳಿ, ಬೆನಗಾರನಹಳ್ಳಿ ಎಂಬ ಹಳ್ಳಿಗಳಲ್ಲಿ ಮಹಾನಗರ ಪಾಲಿಕೆಗೆ ಅಲ್ಲಿದ್ದಂಥ ಜನನ ಒಕ್ಕಲೆಬ್ಬಿಸಿ 2005ರಲ್ಲಿ 4/5ರಲ್ಲಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸ್ತದೆ. ಮಾನ್ಯ ಘನ ಸರ್ಕಾರ ಅವರನ್ನು ಒಕ್ಕಲೆಬ್ಬಿಸಿದ್ದಂತಹ ಜನಕ್ಕೆ ನಿಮಗೆ ಬೇರೆ ಕಡೆ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿರ್ತಾರೆ. ಆ ಆಶ್ವಾಸನೆಯಂತೆ 2004-5ರಲ್ಲಿ ಸರ್ಕಾರದ ವಿಕಾಸಸೌಧದಿಂದ ಆರ್ಡರ್ ಮಾಡ್ತಾರೆ, ಜಿಯೋ ಕಾಪಿ. ಅದರಲ್ಲಿ ಏರೋಹಳ್ಳಿ 8 ಎಕರೆ ಭೂಮಿ ಮಂಜೂರು ಮಾಡಬೇಕು 187 ಜನಕ್ಕೆ. ಮತ್ತು ಬೆಂಗಳೂರು ಪೂರ್ವ ತಾಲೂಕು ಬೆನ್ನಿಗಾರನಹಳ್ಳಿ 151 ಜನ ಫಲಾನುಭವಿಗಳಿಗೆ, ಅಂದರೆ ನಿರಾಶ್ರಿತರಿಗೆ 6 ಎಕರೆ 24 ಗುಂಟೆ ಕೊಡಬೇಕಂತೇಳಿ ಪ್ರಸ್ತಾಪ ಆಗ್ತದೆ. ಅದರಂತೆ ಆದೇಶ ಮಾಡ್ತಾರೆ. ಕಡೆಗೆ ಕಾಚಮಾರನಹಳ್ಳಿ ಸರ್ವೆ ನಂಬರ್ 48ರಲ್ಲಿ 4 ಎಕರೆ 35 ಗುಂಟೆಯನ್ನು DC ರಾಮಾಂಜನೇಯ ಸಾಹೇಬರಿದ್ದಾಗ ಅದನ್ನು ರಿಸರ್ವ್ ಮಾಡಿ ನಿರಾಶ್ರಿತರಿಗೆ ಕಾಯ್ದಿರಿಸ್ತಾರೆ. ಆ ಕಾಯ್ದಿರಿಸಿದಂಥ ಭೂಮಿನ ನಿರಾಶ್ರಿತರಿಗೆ ಕೊಡಬೇಕಂತೇಳಿ ಅದನ್ನು ರಿಸರ್ವ್ ಮಾಡಿರ್ತಾರೆ. ಸತತವಾಗಿ ಒಂದು 10-15 ವರ್ಷ ಯಾರು ಅದನ್ನು ಗಮನ ಹರಿಸಲ್ಲ. ನಾವೆಷ್ಟೇ ಅರ್ಜಿಗಳು ಕೊಟ್ಟರು ಅದನ್ನು ಅಧಿಕಾರಿಗಳು ಗಮನ ಹರಿಸಲ್ಲ. ಬೇಸೆತ್ತು ಆ ನಿರಾಶ್ರಿತರೇ ಅವ್ರು ಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ ಮೊರೆ ಹೋಗ್ತಾರೆ. ಹೈಕೋರ್ಟ್ ಮೊರೆ ಹೋದಾಗ
ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡ್ತದೆ. ಈ ಫಲಾನುಭವಿಗಳನ್ನು ಕನ್ಸಿಡರ್ ಮಾಡಿ ಇವರಿಗೆ 3 ತಿಂಗಳಲ್ಲಿ ನಿವೇಶನ ಕೊಡಿ. ಬೆನ್ನಿಗಾನಹಳ್ಳಿ 151 ಜನಕ್ಕೆ. ಬಟ್ ಅಲ್ಲಿರೋದು 4 ಎಕರೆ 35 ಗುಂಟೆ. ಸರ್ಕಾರ ಇನ್ನೂ 1 ಎಕರೆ ಚಿಲ್ಲರೆ ಜಮೀನನ್ನು ಮಂಜೂರು ಮಾಡಬೇಕು, ಏರೋಳ್ಳಿ ಬಿಟ್ಟು. ಈಗಿರೋ ಸಂದರ್ಭದಲ್ಲಿ ಆಗಿನ DC ಸಾಹೇಬರು ವಿಜಯ್ ಶಂಕರ್ ಸಾಹೇಬರು ಜಿಲ್ಲಾಧಿಕಾರಿಗಳಾಗಿರ್ತಾರೆ. ಅದರ ಪತ್ರ ಇದರಲ್ಲಿ ಕೋರ್ಟ್ ಆರ್ಡರ್ ಸಮೇತ ನಮಗೆ ನಿರಾಶ್ರಿತರಿಗೆ ಆಗಿರ್ತಕ್ಕಂಥ ಕೋರ್ಟ್ ಆರ್ಡರ್ ಜಿಲ್ಲಾಧಿಕಾರಿಗಳು 3 ದಿವಸದಲ್ಲಿ ಆ ಜಮೀನನ್ನು ಪೋಡಿ ಕಾರ್ಯ ಮುಗಿಸಿ ತಾಲೂಕ್ ಪಂಚಾಯತಿಗೆ ಹಸ್ತಾಂತರ ತಗೊಳ್ಬೇಕಂತೇಳಿ ಆದೇಶ ಹೊರಡಿಸ್ತಾರೆ. ಆದರೆ ಇಲ್ಲಿನ ರಾಜಕೀಯ ವ್ಯಕ್ತಿಗಳು ಇದುವರೆಗೂ ಇಷ್ಟು ವರ್ಷಗಳಾದರೂ ಆ ಜಮೀನನ್ನು ಹಸ್ತಾಂತರ ಮಾಡೋದಕ್ಕೆ ಬಿಡೋದೇ ಇಲ್ಲ. ಪಂಚಾಯಿತಿಯಲ್ಲಿ 2020ರಲ್ಲಿ DC ಸಾಹೇಬರು ಆ ಭೂಮಿನ ನಿರಾಶ್ರಿತರಿಗೆ ಹಸ್ತಾಂತರ ಮಾಡಿ ಅಂತ ಹೇಳಿದಾಗ ಇಲ್ಲಿನ ವ್ಯಕ್ತಿಗಳು, ಪಂಚಾಯಿತಿನಲ್ಲಿ ಗಣ್ಯ ವ್ಯಕ್ತಿಗಳು, ಲ್ಯಾಂಡ್ ಲಾರ್ಡ್ಸು ಈ ರಾಜಕೀಯ ಒತ್ತಡದಿಂದ MLA ಒತ್ತಡದು MLA ಅವರು ಇರ್ಬೋದು, ನನಗೆ ಗೊತ್ತಿಲ್ಲ, ಅದು ಕರೆಕ್ಟಾಗಿ ನನಗೆ ಗೊತ್ತಾಗ್ತಾ ಇಲ್ಲ, ಎಲ್ಲ ಸೇರಿಕೊಂಡು ಈ ಜಮೀನನ್ನು ನಿಲ್ಲಿಸ್ಬಿಡ್ತಾರೆ. DC ಅವರಿಗೆ ಒಂದು ಲೆಟ್ರ್ ಹಾಕ್ಕೋತಾರೆ, ನಮಗೆ ಈ ಬಡವರಿದ್ದಾರೆ, ಇಲ್ಲಿ ಪಾರ್ಕ್ ಮಾಡಬೇಕು ಓಡಾಟಕ್ಕೆ ಅಂತೇಳಿ. ಇವರು DC ಅವ್ರಿಗೆ ಮನವಿ ಮಾಡ್ತಾರೆ, ಸರ್ಕಾರಕ್ಕೆ ಮನವಿ ಮಾಡ್ತಾರೆ. ಆಗ ನಿರಾಶ್ರಿತರು ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ಜಡ್ಜ್ ಸಾಹೇಬರು ಒಂದು ಆದೇಶ ಮಾಡ್ತಾರೆ, ಅವ್ರು ನೋಟಿಸ್ ಮಾಡ್ತಾರೆ. PDOಗೂ ಅವ್ರಿಗೆ, ಪುಷ್ಪ ಅವ್ರಿಗೆ ಅಧ್ಯಕ್ಷರಾಗಿರ್ತಾರೆ, ಅವರಿಬ್ಬರು ನೋಟಿಸೇ ತಗೊಳ್ಳಲ್ಲ. ಆವಾಗಲೇ ಜಡ್ಜ್ ಸಾಹೇಬರು ಒಂದು ಆರ್ಡರ್ ಪಾಸ್ ಮಾಡ್ತಾರೆ. ಏನು DC ಸಾಹೇಬರು, DC ಅವರು ಏನು ಆದೇಶ ಅವರು ಹೊರಡಿಸಿ ಇದನ್ನು ಕಾಯ್ದಿರಿಸಿದಾರೋ ಈ ಭೂಮಿ ನಿರಾಶ್ರಿತರಂತೇಳಿ, ಅದರಂತೆಯೇ ಆಗಬೇಕು ಅಂತ ಆಗಲೇ ಆರ್ಡರ್ ಮಾಡ್ತಾರೆ. ಆಗ ಇವರೆಲ್ಲ ಸ್ವಲ್ಪ ತಣ್ಣಗಾಗ್ತಾರೆ. ನಾನು ಹೋರಾಟದ ಮುಖಾಂತರ ಇಲ್ಲಿಂದ ಹಿಡಿದು ನಮ್ಮ WP ನಂಬರ್ 13962141142 ಪ್ರಕರಣದ ಇತ್ಯರ್ಥ 28/5/18 ಈ ಪ್ರಕರಣ ಇತ್ಯರ್ಥಾಗಿ 3 ತಿಂಗಳಲ್ಲಿ ನಿರಾಶ್ರಿತ ನಿವೇಶನಗಳು ಕೊಡಿ ಅಂತೇಳಿ ಆರ್ಡರ್ ಮಾಡ್ತದೆ ಕಾಚಮನಹಳ್ಳಿ ಸರ್ವೆ ನಂಬರ್ 48ರಲ್ಲಿ. ಅದಾದಮೇಲೆ DC ಸಾಹೇಬರು ಆರ್ಡರ್ ಮಾಡ್ತಾರೆ, ಈ ಕಾಪಿಯನ್ನು